ಹಾಯ್ ಹಲೋ ನಮಸ್ಕಾರ. 1 ಕಪ್ ಹಾಲಿನ ಪುಡಿ, ಅದರ ಜೊತೆಗೆ 1 ಕಪ್ ಹಾಲಿದ್ದರೆ ಸಾಕು, ಈ ಸೂಪರ್ ಆದಂತಹ ಮಿಲ್ಕ್ ಕೇಕ್ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಇದಕ್ಕೆ ಸಕ್ಕರೆ ಹಾಕ್ತಿದ್ದೀನಿ. ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕೋಣ. ಯಾವುದೇ ಸ್ಪೂನನ್ನು ಇದಕ್ಕೆ ಟಚ್ ಮಾಡಲಾದ್ರೆ ಇದು ಮೆಲ್ಟ್ ಆಗೋಕ್ಕೆ ಅಂದರೆ ಕರಗಕ್ಕೆ ಇದನ್ನು ಬಿಟ್ಬಿಡೋಣ. ಓಕೆ, ಇದು ನಿಧಾನಕ್ಕೆ ಕರಗಿ ಮೆಲ್ಟ್ ಆಗುತ್ತೆ. ನೋಡಿ, ಈಗ ನಿಧಾನಕ್ಕೆ ಕರಗ್ತಾ ಇದೆ. ಜೊತೆಗೆ ಇದು ಕ್ಯಾರಮಲೈಸ್ ಆಗ್ತಾಯಿದೆ. ನೋಡಿ, ಇವಾಗ ನಿಧಾನಕ್ಕೆ ಕ್ಯಾರಮಲೈಸ್ ಆಗ್ತಾಯಿದೆ ಇವಾಗ. ಓಕೆ, ಇದನ್ನು ಯಾವುದೇ ಸ್ಪೂನಿಂದ ಅದೇ ಪಾತ್ರೆನೇ ಸ್ವಲ್ಪ ಈ ಥರ ತಿರುಗಿಸಿದ್ರೆ ಸಾಕು. ಕಂಪ್ಲೀಟ್ ಆಗಿದ್ದು ಕ್ಯಾರಮಲೈಸ್ ಆಗಲಿ. ಫುಲ್ಲು ಎಲ್ಲ ಕ್ಯಾರಮಲೈಸಾಗಿ ಬಿಡಬೇಡಿ, ಯಾಕಂದರೆ ಅದು ಸ್ವಲ್ಪ ವಿಷ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕ್ಯಾರಮಲ್ ಫುಲ್ ಅದು ಸಕ್ಕರೆ ಎಲ್ಲ ಕರಗಿ ಕ್ಯಾರಮೆಲ್ ಆದರೆ ಸಾಕು. ಓಕೆ, ನೋಡಿ, ಇವಾಗ ಅದೆಲ್ಲ ಸಕ್ಕರೆ ಕರಗಿದೆ. ಸ್ಟಾರ್ಟಿಂಗಿಂದನೂ ಫ್ಲೇಮ್ ನಾನು ಕಡಿಮೆನೇ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ 1 ಕಪ್ಪಷ್ಟು ನಾನಿಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಉಗುರು ಬೆಚ್ಚಗಿರುವಂತಹ ಹಾಲು ಹಾಕ್ತಾ ಸ್ವಲ್ಪ ಇದನ್ನು ನೀಟಾಗಿ ಕೈ ಬಿಡ್ದೇನೆ ನೀಟಾಗಿ ಇದನ್ನು ಕರಗಿಸ್ಕೊಂಬಿಡೋಣ. ಓಕೆ, ಕಂಪ್ಲೀಟಾಗಿ ಎಲ್ಲ ಹಾಲನ್ನು ನೋಡಿ ಹಾಕಿದ್ದಾಗಿದೆ. ಇವಾಗ ಸ್ವಲ್ಪ ಇದು ಕುದಿಲಿಕ್ಕೆ ಬಿಟ್ಬಿಡೋಣ. ಓಕೆ, ಇದು ಕುದಿಯೋಷ್ಟರಲ್ಲಿ ನಾವು ಹಾಲಿನ ಪೌಡ್ರನ್ನ ತೊಗೊಂಬಂದ್ಬಿಡೋಣ. ಓಕೆ, ನೋಡಿ, ಇವಾಗ 2 ಕಪ್ ಆಗುವಷ್ಟು ನಾವಿಲ್ಲಿ ಹಾಲಿನ ಪೌಡ್ರ್ ತೊಗೊತಾ ಇದ್ದೀನಿ. ಯಾವ ಕಪ್ಪಿಂದ ನಾನು ಹಾಲು ಹಾಕಿದ್ನಲ್ಲ, ಯಾವ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ಶುಗರ್ ಹಾಕಿದ್ದೆ, ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಉಗುರು ಬೆಚ್ಚಗಿರುವಂತಹ ಹಾಲನ್ನ ಇದಕ್ಕೆ ಹಾಕಿ ಗಂಟೆಗಳು ಇಲ್ಲದೇ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾವುದೇ ರೀತಿಯಾದ ನೀರು ಬೇಡ, 1 ಕಪ್ ಹಾಲಿದ್ರೆ ಅದು ಸಾಕು. ಓಕೆ, ನೋಡಿ, ಈ ಕಡೆ ಒಂದು ಕುದಿ ಸಹ ಬಂದಾಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇದಕ್ಕೆ ಈ ರೀತಿ ಹಿಂಡ್ಕೊಂಡು ಇದನ್ನು ಸ್ವಲ್ಪ ಹೊಡ್ಕೊಳ್ಳೋಣ. ಹಾಲನ್ನ ಕಡಿಮೆ ಉರಿ ಇಟ್ಕೊಂಡು ಈ ಥರ ತಿರುಗ್ತಾ ಇದ್ದರೆ ನೋಡಿ ಹಾಲು ಚೆನ್ನಾಗಿ ಒಡೆದಿದೆ. ಈ ಸಮಯದಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಹಾಲಿನ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ನೀವು 2 ಸ್ಪೂನಷ್ಟು ತುಪ್ಪ ಸಹ ಸೇರಿಸ್ಕೋಬೋದು ಇವಾಗಲೇ ಬೇಕು ಅಂದರೆ. ಓಕೆ, ನೋಡಿ, ಇದು ಕಂಪ್ಲೀಟ್ ಒಡೆದದ್ದಾಗಿದೆ. ಮಿಕ್ಸ್ ಮಾಡ್ಕೊಂಡಿರುವಂಥ ಹಾಲಿನ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಓಕೆ, ಹಾಲಿನ ಪೌಡ್ರ್ ಹಾಕಿದ ಮೇಲೆ ಕೈ ಬಿಡದೇ ಇರೋ ರೀತಿ ನಾವು ಇದನ್ನು ತಿರುಗಿಸ್ಕೋಬೇಕು. ಯಾಕಂದರೆ ಹಾಲಿನ ಪೌಡ್ರ್ ಆಗಿರೋದ್ರಿಂದ ಇದು ತಳೆ ಹಿಡಿಯುತ್ತೆ. ಹಾಗಾಗಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತ ನಿಧಾನಕ್ಕೆ ಕೈ ಆಡಿಸಿ, ತೊಂದರೆ ಇಲ್ಲ. ಬಟ್ ಯಾಕಂದರೆ ಕೈ ಬಿಡಬಾರ್ದು. ನಾನು ಆವಾಗಲೇ ತುಪ್ಪ ಹಾಕ್ಕೊಳ್ಳಿ ಅನ್ನಲ್ಲ, ಆವಾಗಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಇವಾಗ ಸಹ ಹಾಕ್ಕೋಬೋದು. 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇವಾಗ ಹಾಗೆ ಕೈ ಬಿಡದೇ ಇರೋ ರೀತಿ ಇದು ಕಂದು ಬಣ್ಣಕ್ಕೆ ಬರೋವರೆಗೂ ಇದನ್ನು ತಿರುತ್ತಾ ಇರಬೇಕು. ಒಬ್ಬರಿಗೆ ಆಗಿಲ್ಲ ಅಂದರೆ ಇನ್ನೊಬ್ರು ಯಾರಾದರೂ ಇದ್ದರೆ ನೀವು ಅವ್ರಿಗೆ ತಿರ್ಬೇಕು ಸಹ ಹೇಳ್ಬೋದು. ಯಾಕಂದರೆ ಇದು ಸ್ವಲ್ಪ ಪ್ರೊಸೀಜರ್ ಲೇಟ್ ಆಗುತ್ತೆ. ಯಾಕಂದರೆ ಇದು ಹಾಲೆಲ್ಲ ಗಟ್ಟಿಯಾಗಿ ಕಂದು ಬಣ್ಣಕ್ಕೆಲ್ಲ ಬರೋ ಅಷ್ಟೊತ್ತಿಗೆ ಮಿನಿಮಮ್ 15 ನಿಮಿಷ ಆದರೂ ಬೇಕಾಗುತ್ತೆ. ಫಟಾಫಟ್ ಅಂತ 5 ನಿಮಿಷದಲ್ಲಿ ಮಾಡೋದಂತೂ ಅಲ್ಲ ಇದು. ನೋಡಿ, ಈ ರೀತಿ ಇನ್ನೂ ಇದು ಚಾಕ್ಲೇಟ್ ಕಲರ್ಗಿದು ಬರಬೇಕು. ಅಲ್ಲಿವರೆಗೂ ನಾವು ಈ ರೀತಿಯೇ ಮಾಡ್ತಾ ಇರ್ಬೇಕು. ನೋಡಿ, ಇವಾಗ ಇನ್ನೂ ಸ್ವಲ್ಪ ಇದು ಬರಬೇಕಿನ್ನು ಇದು. ಇವಾಗ ಮತ್ತೆ 1 ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದು. ಓಕೆ, ನೋಡಿ, ಇವಾಗ ನಿಧಾನಕ್ಕೆ ಅದು ಸ್ವಲ್ಪನೇ ತಳ ಬಿಡ್ತಾ ಇದೆ. ನೋಡಿ, ಇವಾಗ ಇದು ಚಾಕ್ಲೇಟ್ ಕಲರ್ಗೆ ಬಂದದ್ದಾಗಿದೆ. ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಓಕೆ, ನೋಡಿ, ಇವಾಗ ನಾನಿಲ್ಲಿ ಒಂದು ಬಾಕ್ಸ್ಗೆ ತುಪ್ಪ ಹಚ್ಕೊತಾ ಇದ್ದೀನಿ. ಎಣ್ಣೆ ಸಹ ಹಚ್ಕೋಬೋದು, ಬಟ್ ತುಪ್ಪ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವೀಟ್ ಅಲ್ವಾ. ಇದಕ್ಕೆ ನಾನು ಬಟರ್ ಪೇಪರ್ ಹಾಕ್ತಾಯಿದ್ದೀನಿ. ತಳ ಅದಕ್ಕೆ ಅಂಟುಕೊಂಡೇ ಇರಲಿ ಅಂತ. ಓಕೆ, ಬಟರ್ ಪೇಪರ್ ಹಾಕಿ ಇದ್ರ ಮೇಲೆ ನಟ್ಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕೋಬೋದು, ಇಲ್ಲದೇ ಇದ್ರದ್ದು ನಿಮ್ಮ ಇಷ್ಟ. ಮಕ್ಕಳಿಗೆ ಅಟ್ರಾಕ್ಷನ್ ಚೆನ್ನಾಗಿ ಕಾಣಿಸುತ್ತೆ, ತಿಂತಾರೆ, ಚೆನ್ನಾಗೂ ಇರುತ್ತೆ ಹೆಲ್ತಿಗೆ ಅಂತ ಹಾಕ್ತಾಯಿದ್ದೀನಿ. ಓಕೆ, ಈ ರೀತಿ ಎಲ್ಲ ಮಿಲ್ಕ್ ಕೇಕ್ ಹಾಕಿದ ಮೇಲೆ ಒಂದು ಬೌಲಿಂದ ಈ ಥರ ಟ್ಯಾಪ್ ಮಾಡಿದರೆ ಈಕ್ವಲ್ ಆಗಿ ಇದು ಸೆಟ್ ಆಗುತ್ತೆ ಅಂತ ಅಷ್ಟೇ. ಓಕೆ, ನೋಡಿ, ಎಲ್ಲ ಸೆಟ್ ಆಗಿದೆ. ಇವಾಗ ಇದನ್ನು ಕ್ಯಾಪ್ ಮುಚ್ಚಿ 2 ತಾಸು ಅಂದರೆ 2 ಅವರ್ಸ್ ಇದನ್ನು ಸೆಟ್ ಆಗೋಕ್ಕೆ ಬಿಟ್ಬಿಡೋಣ. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ 1 ಅವರ್ ಇಟ್ಕೊಂಡು ಓಪನ್ ಮಾಡಿದರೆ ಆಯಿತು. ನೋಡಿ, ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಸ್ವಲ್ಪ ಬೇಗ ಅದು ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜನ್ನು ತೆಗೆದ್ಮೇಲೆ ಹೊರಗಡೆ ಇಟ್ಟರೆ ಈಸಿಯಾಗಿ ಇದು ಓಪನ್ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ, ಕರಗೋಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ಕೂಲಿಂದ ಬರೋ ಅಷ್ಟರಲ್ಲಿ ಇದು ಖಂಡಿತ ರೆಡಿ ಆಗುತ್ತೆ.
ಯಾರಿಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.